ನಮಸ್ಕಾರ ಸ್ನೇಹಿತರೆ, 2026ರ ಆಗಸ್ಟ್ 12ರಂದು ನಡೆಯಲಿರುವ ಸೂರ್ಯಗ್ರಹಣದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅನೇಕ ಸುದ್ದಿಗಳು ಹರಿದಾಡುತ್ತಿವೆ. ಕೆಲವರು 8 ರಾಶಿಯವರಿಗೆ ರಾಜಯೋಗ, ಕೆಲವರ ಜೀವನವೇ ಬದಲಾಗುತ್ತದೆ, ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಈ ಎಲ್ಲ ಹೇಳಿಕೆಗಳು ನಿಜವೇ? ಈ ವಿಡಿಯೋದಲ್ಲಿ ನಾವು ಯಾವುದೇ ಸುಳ್ಳು ಹೇಳುವುದಿಲ್ಲ. ವೈಜ್ಞಾನಿಕ ಮಾಹಿತಿ, ಪುರಾಣಗಳಲ್ಲಿರುವ ವಿವರಣೆ ಮತ್ತು ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಹೇಳಲಾಗುವ ಅಭಿಪ್ರಾಯಗಳನ್ನು ಪ್ರತ್ಯೇಕವಾಗಿ ನೋಡೋಣ. ಯಾವುದು ಸತ್ಯ, ಯಾವುದು ಕೇವಲ ನಂಬಿಕೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮುಖ್ಯ ವಿಷಯ. 2026 ಆಗಸ್ಟ್ 12ರಂದು ಸೂರ್ಯಗ್ರಹಣ ನಡೆಯುವುದು ನಿಜ. ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಅನೇಕ ಪಂಚಾಂಗಗಳ ಪ್ರಕಾರ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಈಗ ಪ್ರಶ್ನೆ ಬರುತ್ತದೆ, ಹಾಗಾದರೆ 8 ರಾಶಿಯವರಿಗೆ ರಾಜಯೋಗ ಎಂಬ ಮಾತು ಎಲ್ಲಿಂದ ಬಂತು? ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಗ್ರಹಗಳ ಸ್ಥಾನ ಬದಲಾಗುವ ಪರಿಣಾಮ ಕೆಲವು ರಾಶಿಗಳ ಮೇಲೆ ಅನುಕೂಲಕರ ಪರಿಣಾಮ ಉಂಟಾಗಬಹುದು ಎಂದು ಕೆಲವು ಜ್ಯೋತಿಷಿಗಳು ಅಭಿಪ್ರಾಯಪಡುತ್ತಾರೆ. ಆದರೆ ಎಲ್ಲ ಜ್ಯೋತಿಷಿಗಳ ಅಭಿಪ್ರಾಯ ಒಂದೇ ಆಗಿರುವುದಿಲ್ಲ. ಆದ್ದರಿಂದ ಇದನ್ನು ಖಚಿತ ಭವಿಷ್ಯವಾಣಿ ಎಂದು ಪರಿಗಣಿಸಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ಈಗ ಒಂದೊಂದೇ ವಿಷಯವನ್ನು ತಿಳಿದುಕೊಳ್ಳೋಣ. ಸೂರ್ಯಗ್ರಹಣ ಎಂದರೇನು? ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಚಂದ್ರನು ಸೂರ್ಯನ ಬೆಳಕನ್ನು ಕೆಲವು ಕ್ಷಣಗಳ ಕಾಲ ಮುಚ್ಚುತ್ತಾನೆ. ಇದನ್ನೇ ಸೂರ್ಯಗ್ರಹಣ ಎನ್ನುತ್ತಾರೆ. ಇದು ಸಂಪೂರ್ಣವಾಗಿ ಒಂದು ಖಗೋಳಶಾಸ್ತ್ರೀಯ ಘಟನೆ. ಇದರಲ್ಲಿ ಯಾವುದೇ ಅದ್ಭುತ ಅಥವಾ ಅಲೌಕಿಕ ಶಕ್ತಿ ಇರುವುದನ್ನು ವಿಜ್ಞಾನ ದೃಢಪಡಿಸಿಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಮಾನವರು ಈ ಘಟನೆಯನ್ನು ಆಶ್ಚರ್ಯದಿಂದ ಗಮನಿಸುತ್ತಾ ಬಂದಿದ್ದಾರೆ. ಹಳೆಯ ಕಾಲದಲ್ಲಿ ಗ್ರಹಣ ಬಂದಾಗ ರಾಜರು ಭಯಪಡುತ್ತಿದ್ದರು. ಜನರು ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು, ನದಿಗಳಲ್ಲಿ ಸ್ನಾನ ಮಾಡುತ್ತಿದ್ದರು, ಏಕೆಂದರೆ ಅವರಿಗೆ ಆಕಾಶದಲ್ಲಿ ನಡೆಯುವ ಈ ಘಟನೆ ಅರ್ಥವಾಗುತ್ತಿರಲಿಲ್ಲ. ರಾಹು ಮತ್ತು ಕೇತು ಕಥೆ. ಪುರಾಣಗಳ ಪ್ರಕಾರ ದೇವರು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ಅಮೃತ ಹೊರಬಂತು. ಒಬ್ಬ ಅಸುರ ದೇವರ ರೂಪದಲ್ಲಿ ಅಮೃತ ಕುಡಿದನು. ಆ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಇದನ್ನು ವಿಷ್ಣುವಿಗೆ ತಿಳಿಸಿದರು. ವಿಷ್ಣು ಸುದರ್ಶನ ಚಕ್ರದಿಂದ ಆ ಅಸುರನ ತಲೆ ಕತ್ತರಿಸಿದರು. ಆದರೆ ಅಮೃತ ಕುಡಿದಿದ್ದ ಕಾರಣ ಅವನು ಸಾಯಲಿಲ್ಲ. ತಲೆಯ ಭಾಗ ರಾಹುವಾಯಿತು, ದೇಹದ ಭಾಗ ಕೇತುವಾಯಿತು. ಸೂರ್ಯ ಮತ್ತು ಚಂದ್ರನ ಮೇಲೆ ರಾಹು ಕೇತು ದ್ವೇಷ ಹೊಂದಿದ್ದಾರೆ ಎಂಬ ಪುರಾಣ ಕಥೆಯಿಂದಲೇ ಗ್ರಹಣದ ನಂಬಿಕೆ ಹುಟ್ಟಿಕೊಂಡಿತು. ಇದು ಪುರಾಣದ ಆಧ್ಯಾತ್ಮಿಕ ವಿವರಣೆ. ವಿಜ್ಞಾನದಲ್ಲಿ ಇದಕ್ಕೆ ಬೇರೆ ವಿವರಣೆ ಇದೆ. ಗ್ರಹಣ ಮತ್ತು ಜ್ಯೋತಿಷ್ಯ. ಜ್ಯೋತಿಷ್ಯದಲ್ಲಿ ಸೂರ್ಯನು ಆತ್ಮವಿಶ್ವಾಸ, ಅಧಿಕಾರ, ತಂದೆ ಮತ್ತು ನಾಯಕತ್ವವನ್ನು ಸೂಚಿಸುತ್ತಾನೆ. ಗ್ರಹಣದ ಸಮಯದಲ್ಲಿ ಸೂರ್ಯನ ಶಕ್ತಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹಲವರು ನಂಬುತ್ತಾರೆ. ಇದು ಜೀವನವನ್ನು ಬದಲಾಯಿಸುವ ಒಂದು ಅವಕಾಶವಾಗಬಹುದು ಎಂದು ಕೆಲವರು ಹೇಳುತ್ತಾರೆ. ಆದರೆ ಇದು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುವುದಿಲ್ಲ. ಯಾಕೆಂದರೆ ಜನ್ಮಕುಂಡಲಿ, ದಶೆ, ಅಂತರ್ದಶೆ, ಗ್ರಹಸ್ಥಿತಿ ಇವೆಲ್ಲವೂ ವಿಭಿನ್ನವಾಗಿರುತ್ತವೆ. ಹೀಗಾಗಿ ಒಂದು ರಾಶಿಯ ಎಲ್ಲರಿಗೂ ಒಂದೇ ಫಲ ಎಂದು ಹೇಳುವುದು ಸರಿಯಲ್ಲ. 8 ರಾಶಿಗಳಿಗೆ ರಾಜಯೋಗ ನಿಜವೇ? ಈ ಪ್ರಶ್ನೆಗೆ ಸರಳ ಉತ್ತರ ಇಲ್ಲ. ಯಾವುದೇ ಅಧಿಕೃತ ಜ್ಯೋತಿಷ್ಯ ಸಂಸ್ಥೆಯು ಈ ಗ್ರಹಣದಿಂದ ಖಂಡಿತವಾಗಿ 8 ರಾಶಿಗಳಿಗೆ ರಾಜಯೋಗ ಎಂದು ಘೋಷಿಸಿಲ್ಲ. ಕೆಲವು ಯೂಟ್ಯೂಬ್ ಚಾನೆಲ್ಗಳು ಮತ್ತು ವೆಬ್ಸೈಟ್ಗಳು ವೀಕ್ಷಣೆಗಳಿಗಾಗಿ ಇಂತಹ ಶೀರ್ಷಿಕೆಗಳನ್ನು ಬಳಸುತ್ತವೆ. ನಿಜವಾದ ಜ್ಯೋತಿಷಿಗಳು ಯಾವಾಗಲೂ ಹೀಗೆ ಹೇಳುತ್ತಾರೆ: ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿಯ ಪ್ರಕಾರವೇ ನಿಖರ ಫಲಿತಾಂಶ ತಿಳಿಯುತ್ತದೆ. ಆದ್ದರಿಂದ ಯಾವುದೇ ವಿಡಿಯೋ ಅಥವಾ ಪೋಸ್ಟ್ ನೋಡಿದ ತಕ್ಷಣ ನಂಬಬೇಡಿ. ನಿಜವಾದ ಮಾಹಿತಿ ಪರಿಶೀಲಿಸಿ. ಸ್ನೇಹಿತರೆ, ಮತ್ತೊಮ್ಮೆ ನೆನಪಿಸುತ್ತೇನೆ, ಈಗ ನಾವು ಹೇಳಲಿರುವ ವಿಷಯಗಳು ಕೆಲವು ಜ್ಯೋತಿಷ್ಯ ಸಂಪ್ರದಾಯಗಳಲ್ಲಿ ಕಂಡುಬರುವ ಸಾಮಾನ್ಯ ಅಭಿಪ್ರಾಯಗಳು ಮಾತ್ರ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದೇ ರೀತಿಯ ಫಲಿತಾಂಶ ಬರಬೇಕು ಎಂಬುದು ಕಡ್ಡಾಯವಲ್ಲ. ನಿಖರ ಫಲಿತಾಂಶವು ಜನ್ಮಕುಂಡಲಿ, ದಶೆ, ಅಂತರ್ದಶೆ ಹಾಗೂ ಗ್ರಹಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಯೋಣ. ಮೊದಲನೆಯ ರಾಶಿ ಮೇಷ. ಕೆಲವು ಜ್ಯೋತಿಷಿಗಳ ಅಭಿಪ್ರಾಯದ ಪ್ರಕಾರ ಮೇಷ ರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗುವ ಅವಕಾಶವೂ ಇರಬಹುದು. ಆದರೆ ಈ ಸಮಯದಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಯೋಚಿಸಿ ಹೆಜ್ಜೆ ಇಡುವುದು ಉತ್ತಮ. ಅದೃಷ್ಟ ಮಾತ್ರವಲ್ಲ, ಪರಿಶ್ರಮವೂ ಅಗತ್ಯ. ಎರಡನೆಯ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಉತ್ತಮ ಬೆಳವಣಿಗೆ ಕಾಣಬಹುದು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಹಳೆಯ ಸಾಲಗಳು ತೀರಬಹುದು. ಬಾಕಿ ಉಳಿದಿದ್ದ ಹಣ ಕೈಗೆ ಬರಬಹುದು. ಕುಟುಂಬದಲ್ಲಿ ಸಂತೋಷದ ಸುದ್ದಿಯು ಕೇಳಿಬರಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಮಾತ್ರ ಈ ಲಾಭ ಉಳಿಯುತ್ತದೆ. ಮೂರನೆಯ ರಾಶಿ ಮಿಥುನ.
ಮಿಥುನ ರಾಶಿಯವರಿಗೆ ಹೊಸ ಪರಿಚಯಗಳು ಮತ್ತು ಹೊಸ ಅವಕಾಶಗಳು ಸಿಗುವ ಸಮಯ ಎಂದು ಹೇಳಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಹೊಸ ಕಲಿಕೆಯ ಅವಕಾಶಗಳು ಸಿಗಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದ ಅವಕಾಶ ಬರಬಹುದು. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳಬಾರದು. 4ನೆಯ ರಾಶಿ ಸಿಂಹ. ಸೂರ್ಯ ಸಿಂಹ ರಾಶಿಯ ಅಧಿಪತಿ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕೆಲವು ಜ್ಯೋತಿಷಿಗಳು ಈ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ನಾಯಕತ್ವದ ಅವಕಾಶಗಳು ಹೆಚ್ಚಾಗಬಹುದು ಎಂದು ಹೇಳುತ್ತಾರೆ. ಕಚೇರಿಯಲ್ಲಿ ಗೌರವ ಹೆಚ್ಚಾಗಬಹುದು. ಸಮಾಜದಲ್ಲಿ ಉತ್ತಮ ಹೆಸರು ಸಿಗಬಹುದು. ಆದರೆ ಕೋಪ ಮತ್ತು ಅಹಂಕಾರವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. 5ನೆಯ ರಾಶಿ ತುಲಾ. ತುಲಾ ರಾಶಿಯವರಿಗೆ ಸಂಬಂಧಗಳು ಉತ್ತಮವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ಹೊಸ ವ್ಯವಹಾರ ಪಾಲುದಾರರು ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ ಫಲಿತಾಂಶ ಕಾಣಬಹುದು. 6ನೆಯ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದ ಕೆಲಸಗಳಲ್ಲಿ ಯಶಸ್ಸು ವೈಜ್ಞಾನಿಕ ಹಿನ್ನೆಲೆ ಏನು? ಪುರಾಣಗಳಲ್ಲಿ ಅದನ್ನು ಹೇಗೆ ವಿವರಿಸಲಾಗಿದೆ ಮತ್ತು 8 ರಾಶಿಗಳಿಗೆ ರಾಜಯೋಗ ಎಂಬ ಹೇಳಿಕೆಯನ್ನು ಎಚ್ಚರಿಕೆಯಿಂದ ಹೇಗೆ ಅರ್ಥಮಾಡಿಕೊಳ್ಳಬೇಕು ಎಂಬುದನ್ನು ನೋಡಿದ್ದೇವೆ. ಈಗ ಬಹಳ ಜನ ಕೇಳುವ ಪ್ರಶ್ನೆಗೆ ಉತ್ತರ ತಿಳಿಯೋಣ. ಗ್ರಹಣದ ದಿನ ಏನು ಮಾಡಬೇಕು, ಏನು ಮಾಡಬಾರದು? ಈ ಪ್ರಶ್ನೆಗೆ 2 ದೃಷ್ಟಿಕೋನಗಳಿವೆ. ಒಂದು ವೈಜ್ಞಾನಿಕ ದೃಷ್ಟಿಕೋನ, ಇನ್ನೊಂದು ಧಾರ್ಮಿಕ ಮತ್ತು ಸಂಪ್ರದಾಯದ ದೃಷ್ಟಿಕೋನ. ಇವೆರಡನ್ನು ಪ್ರತ್ಯೇಕವಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯ. ವೈಜ್ಞಾನಿಕ ದೃಷ್ಟಿಕೋನ. ವಿಜ್ಞಾನದ ಪ್ರಕಾರ ಸೂರ್ಯಗ್ರಹಣವು ಸಂಪೂರ್ಣವಾಗಿ ಒಂದು ಸಹಜ ಖಗೋಳ ಘಟನೆ. ಇದರಿಂದ ಆಹಾರ ವಿಷವಾಗುತ್ತದೆ, ಗರ್ಭಿಣಿಯರಿಗೆ ಖಂಡಿತ ಅಪಾಯ ಉಂಟಾಗುತ್ತದೆ, ಅಥವಾ ಗ್ರಹಣದ ಸಮಯದಲ್ಲಿ ಹೊರಗೆ ಹೋದರೆ ದುರಾದೃಷ್ಟ ಬರುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಆದರೆ ಒಂದು ವಿಷಯ ಮಾತ್ರ ಬಹಳ ಮುಖ್ಯ. ಸರಿಯಾದ ರಕ್ಷಣೆಯಿಲ್ಲದೆ ಸೂರ್ಯನನ್ನು ನೇರವಾಗಿ ನೋಡುವುದು ಕಣ್ಣಿಗೆ ಶಾಶ್ವತ ಹಾನಿ ಉಂಟುಮಾಡಬಹುದು. ಆದ್ದರಿಂದ ಪ್ರಮಾಣಿತ ಸೌರ ವೀಕ್ಷಣಾ ಕನ್ನಡಕ ಗ್ಲಾಸಸ್ ಇಲ್ಲದೆ ಗ್ರಹಣವನ್ನು ನೋಡಬಾರದು. ಇದು ವಿಜ್ಞಾನಿಗಳು ನೀಡುವ ಪ್ರಮುಖ ಎಚ್ಚರಿಕೆ. ಧಾರ್ಮಿಕ ಸಂಪ್ರದಾಯ. ಹಿಂದೂ ಸಂಪ್ರದಾಯದಲ್ಲಿ ಗ್ರಹಣದ ಸಮಯದಲ್ಲಿ ಅನೇಕರು ಮಂತ್ರಜಪ, ಧ್ಯಾನ, ಪ್ರಾರ್ಥನೆ ಮತ್ತು ದೇವರ ಸ್ಮರಣೆ ಮಾಡುತ್ತಾರೆ. ಕೆಲವರು ದೇವಾಲಯಕ್ಕೆ ಹೋಗುವುದಿಲ್ಲ. ಕೆಲವರು ಗ್ರಹಣ ಮುಗಿದ ನಂತರ ಸ್ನಾನ ಮಾಡುತ್ತಾರೆ, ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಇವು ಧಾರ್ಮಿಕ ಆಚರಣೆಗಳು. ಅವನ್ನು ಅನುಸರಿಸುವುದು ಪ್ರತಿಯೊಬ್ಬರ ವೈಯಕ್ತಿಕ ನಂಬಿಕೆಯ ವಿಷಯ. ಆಹಾರ ತಿನ್ನಬಾರದೆ? ಇದು ತುಂಬಾ ಸಾಮಾನ್ಯ ಪ್ರಶ್ನೆ. ಹಳೆಯ ಕಾಲದಲ್ಲಿ ಫ್ರಿಡ್ಜ್ ಇರಲಿಲ್ಲ. ಆಹಾರ ಬೇಗ ಹಾಳಾಗುತ್ತಿತ್ತು. ಅದರ ಕಾರಣದಿಂದ ಗ್ರಹಣದ ಸಮಯದಲ್ಲಿ ಹೊಸದಾಗಿ ಆಹಾರ ಸೇವಿಸಬೇಡಿ ಎಂದು ಕೆಲವು ಸಂಪ್ರದಾಯಗಳು ರೂಪುಗೊಂಡವು. ಇಂದು ಶೀತಲೀಕರಣ ವ್ಯವಸ್ಥೆ ಇರುವ ಕಾರಣ ಈ ವಿಷಯವನ್ನು ಹಲವರು ವಿಭಿನ್ನವಾಗಿ ನೋಡುತ್ತಾರೆ. ಆದರೂ ನಂಬಿಕೆ ಇರುವವರು ತಮ್ಮ ಸಂಪ್ರದಾಯವನ್ನು ಅನುಸರಿಸಬಹುದು. ಗರ್ಭಿಣಿಯರು ಏನು ಮಾಡಬೇಕು? ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಭಯ ಹುಟ್ಟಿಸುವ ಸಂದೇಶಗಳು ಹರಿದಾಡುತ್ತವೆ. ಆದರೆ ವೈದ್ಯಕೀಯವಾಗಿ ಸಾಮಾನ್ಯ ಮುನ್ನೆಚ್ಚರಿಕೆಗಳನ್ನು ಹೊರತುಪಡಿಸಿ ಗ್ರಹಣದಿಂದಲೇ ಗರ್ಭದಲ್ಲಿರುವ ಮಗುವಿಗೆ ಹಾನಿಯಾಗುತ್ತದೆ ಎಂಬುದಕ್ಕೆ ದೃಢ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಯಾವುದೇ ಅನುಮಾನ ಇದ್ದರೆ ವೈದ್ಯರ ಸಲಹೆಯನ್ನೇ ಪಾಲಿಸುವುದು ಉತ್ತಮ. ಗ್ರಹಣ ಮತ್ತು ಮನಸ್ಥಿತಿ. ಗ್ರಹಣದ ಸಮಯದಲ್ಲಿ ಕೆಲವರು ಭಯಪಡುತ್ತಾರೆ, ಕೆಲವರು ಆತಂಕಕ್ಕೊಳಗಾಗುತ್ತಾರೆ. ಆದರೆ ಭಯಕ್ಕಿಂತ ಜ್ಞಾನ ಮುಖ್ಯ. ಆಕಾಶದಲ್ಲಿ ನಡೆಯುವ ಈ ಅಪರೂಪದ ಘಟನೆ ಪ್ರಕೃತಿಯ ಅದ್ಭುತ ವ್ಯವಸ್ಥೆಯ ಒಂದು ಭಾಗ. ಅದನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನಿಜವಾದ ರಾಜಯೋಗ ಯಾವುದು? ಸ್ನೇಹಿತರೆ, ಅನೇಕರು ಕೇಳುತ್ತಾರೆ, ಗ್ರಹಣದಿಂದ ನನ್ನ ಅದೃಷ್ಟ ಬದಲಾಗುತ್ತದೆಯೇ? ಈ ಪ್ರಶ್ನೆಗೆ ಒಂದು ಸುಂದರ ಉತ್ತರ ಇದೆ.
ನಿಮ್ಮ ಜೀವನವನ್ನು ಬದಲಾಯಿಸುವುದು ಕೇವಲ ಒಂದು ಗ್ರಹಣವಲ್ಲ. ನಿಮ್ಮ ಉತ್ತಮ ಆಲೋಚನೆ, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಸಮಯದ ಮೌಲ್ಯ ಮತ್ತು ಸರಿಯಾದ ನಿರ್ಧಾರಗಳೇ ನಿಜವಾದ ರಾಜಯೋಗ. ಜ್ಯೋತಿಷ್ಯದಲ್ಲಿ ನಂಬಿಕೆ ಇಟ್ಟಿದ್ದರೂ ಸಹ ನಿಮ್ಮ ಪ್ರಯತ್ನವನ್ನು ಎಂದಿಗೂ ಬಿಡಬೇಡಿ. ಸ್ನೇಹಿತರೆ, ಇಂದು ನಾವು ಕೆಲವೇ ನಿಮಿಷಗಳಲ್ಲಿ ಮೊಬೈಲ್ನಲ್ಲಿ ಸೂರ್ಯಗ್ರಹಣ ಯಾವಾಗ ಬರುತ್ತದೆ ಎಂದು ತಿಳಿದುಕೊಳ್ಳಬಹುದು. ಆದರೆ ಸಾವಿರಾರು ವರ್ಷಗಳ ಹಿಂದೆ ಜನರಿಗೆ ಆಕಾಶದಲ್ಲಿ ನಡೆಯುವ ಈ ಘಟನೆ ಅರ್ಥವಾಗುತ್ತಿರಲಿಲ್ಲ. ಹಠಾತ್ತನೆ ಮಧ್ಯಾಹ್ನವೇ ಕತ್ತಲೆ ಆವರಿಸಿದಾಗ ಜನರು ಬೆಚ್ಚಿ ಬೀಳುತ್ತಿದ್ದರು. ಕೆಲವರು ದೇವರು ಕೋಪಗೊಂಡಿದ್ದಾರೆ ಎಂದು ನಂಬುತ್ತಿದ್ದರು. ಇನ್ನೂ ಕೆಲವರು ಇದು ದೊಡ್ಡ ಯುದ್ಧ, ಬರ ಅಥವಾ ರಾಜನ ಸಾವಿನ ಸೂಚನೆ ಎಂದು ಭಾವಿಸುತ್ತಿದ್ದರು. ಆದರೆ ನಿಜವಾಗಿ ಅದು ಪ್ರಕೃತಿಯ ಅದ್ಭುತ ಖಗೋಳ ಘಟನೆ ಮಾತ್ರ. ಪ್ರಾಚೀನ ಭಾರತದ ದೃಷ್ಟಿಕೋನ. ವೇದ ಮತ್ತು ಪುರಾಣಗಳಲ್ಲಿ ಗ್ರಹಣಕ್ಕೆ ವಿಶೇಷ ಸ್ಥಾನವಿದೆ. ರಾಹು ಮತ್ತು ಕೇತುಗಳ ಕಥೆಯ ಮೂಲಕ ಗ್ರಹಣವನ್ನು ವಿವರಿಸಲಾಗಿದೆ. ಆ ಕಾಲದ ಜನರು ಗ್ರಹಣದ ಸಮಯದಲ್ಲಿ ಜಪ, ತಪಸ್ಸು ಮತ್ತು ದಾನ ಮಾಡುವುದನ್ನು ಪುಣ್ಯದ ಕಾರ್ಯ ಎಂದು ನಂಬುತ್ತಿದ್ದರು. ಆಕಾಶದಲ್ಲಿ ನಡೆಯುವ ಅಪರೂಪದ ಘಟನೆಗಳನ್ನು ಆಧ್ಯಾತ್ಮಿಕ ಚಿಂತನೆಗೆ ಬಳಸಿಕೊಳ್ಳುತ್ತಿದ್ದರು. ಆರ್ಯಭಟರ ಮಹತ್ವದ ವಿವರಣೆ. ಸುಮಾರು 1500 ವರ್ಷಗಳ ಹಿಂದೆ ಭಾರತೀಯ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಆರ್ಯಭಟರು ಒಂದು ಮಹತ್ವದ ಸತ್ಯವನ್ನು ತಿಳಿಸಿದರು. ಅವರು ಗ್ರಹಣವು ರಾಹು ಅಥವಾ ಕೇತು ಸೂರ್ಯನನ್ನು ನುಂಗುವುದರಿಂದ ಆಗುವುದಿಲ್ಲ ಎಂದು ವಿವರಿಸಿದರು. ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ನೆರಳಿನ ಪರಿಣಾಮದಿಂದ ಗ್ರಹಣ ಉಂಟಾಗುತ್ತದೆ ಎಂದು ಅವರು ಗಣಿತದ ಮೂಲಕ ವಿವರಿಸಿದರು. ಆ ಕಾಲಕ್ಕೆ ಇದು ಅತ್ಯಂತ ದೊಡ್ಡ ವೈಜ್ಞಾನಿಕ ಸಾಧನೆಯಾಗಿತ್ತು. ಚೀನಾದಲ್ಲಿ ಗ್ರಹಣ. ಪ್ರಾಚೀನ ಚೀನಾದಲ್ಲಿ ಒಂದು ಡ್ರ್ಯಾಗನ್ ಸೂರ್ಯನನ್ನು ನುಂಗುತ್ತಿದೆ ಎಂದು ನಂಬುತ್ತಿದ್ದರು. ಗ್ರಹಣ ಕಾಣಿಸಿಕೊಂಡಾಗ ಜನರು ಡೊಳ್ಳು, ತಾಳ, ಗಂಟೆಗಳನ್ನು ಜೋರಾಗಿ ಬಾರಿಸುತ್ತಿದ್ದರು. ಆ ಶಬ್ದದಿಂದ ಡ್ರ್ಯಾಗನ್ ಓಡಿ ಹೋಗುತ್ತದೆ ಎಂದು ಅವರು ನಂಬುತ್ತಿದ್ದರು. ಈಜಿಪ್ಟ್ ಮತ್ತು ಇತರ ನಾಗರಿಕತೆಗಳು. ಪ್ರಾಚೀನ ಈಜಿಪ್ಟಿನಲ್ಲಿ ಗ್ರಹಣವನ್ನು ದೇವರ ಸಂದೇಶ ಎಂದು ಪರಿಗಣಿಸಲಾಗುತ್ತಿತ್ತು. ಕೆಲವು ಯುರೋಪಿನ ನಾಗರಿಕತೆಗಳಲ್ಲಿ ಇದನ್ನು ರಾಜರಿಗೆ ಎಚ್ಚರಿಕೆ ಎಂದು ಭಾವಿಸಲಾಗುತ್ತಿತ್ತು. ರಾಜರು ವಿಶೇಷ ಪೂಜೆಗಳನ್ನು ಮಾಡಿಸುತ್ತಿದ್ದರು. ಜನರು ಭಯದಿಂದ ಮನೆಗಳಿಂದ ಹೊರಗೆ ಬರದೇ ಇರುತ್ತಿದ್ದರು. ಇಂದು ನಮಗೆ ತಿಳಿದಿರುವ ಸತ್ಯ. ಇಂದು ವಿಜ್ಞಾನವು ಗ್ರಹಣದ ಸಮಯವನ್ನು ಸೆಕೆಂಡ್ ಮಟ್ಟದ ನಿಖರತೆಯಲ್ಲಿ ಲೆಕ್ಕ ಹಾಕುತ್ತದೆ. ಯಾವ ದೇಶದಲ್ಲಿ ಕಾಣಿಸುತ್ತದೆ, ಎಷ್ಟು ನಿಮಿಷ ಇರುತ್ತದೆ, ಯಾವ ಸಮಯದಲ್ಲಿ ಆರಂಭವಾಗುತ್ತದೆ, ಇವೆಲ್ಲವನ್ನು ವರ್ಷಗಳ ಮುಂಚೆಯೇ ಹೇಳಬಹುದು. ಇದರಿಂದ ಗ್ರಹಣವು ಅಲೌಕಿಕ ಘಟನೆ ಅಲ್ಲ, ಪ್ರಕೃತಿಯ ನಿಯಮದಂತೆ ನಡೆಯುವ ಖಗೋಳ ಘಟನೆ ಎಂಬುದು ಸ್ಪಷ್ಟವಾಗುತ್ತದೆ. ನಂಬಿಕೆ ಮತ್ತು ವಿಜ್ಞಾನ. ಒಬ್ಬ ವ್ಯಕ್ತಿ ಧಾರ್ಮಿಕ ನಂಬಿಕೆ ಹೊಂದಿರಬಹುದು, ಅದೇ ಸಮಯದಲ್ಲಿ ವಿಜ್ಞಾನವನ್ನು ಗೌರವಿಸಬಹುದು. ಇವೆರಡನ್ನೂ ಪರಸ್ಪರ ವಿರೋಧಿಗಳಾಗಿ ನೋಡಬೇಕಾಗಿಲ್ಲ. ಗ್ರಹಣದ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದು ವೈಯಕ್ತಿಕ ನಂಬಿಕೆ. ಗ್ರಹಣದ ವೈಜ್ಞಾನಿಕ ಕಾರಣವನ್ನು ತಿಳಿದುಕೊಳ್ಳುವುದು ಜ್ಞಾನ. ಇವೆರಡನ್ನೂ ಸಮತೋಲನದಿಂದ ಅರ್ಥಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಸೂರ್ಯಗ್ರಹಣದ ಬಗ್ಗೆ ಮಾತನಾಡುವಾಗ ಮಹಾಭಾರತ ಮತ್ತು ಪುರಾಣಗಳನ್ನು ಉಲ್ಲೇಖಿಸದೆ ಮುಂದುವರಿಯುವುದು ಸಾಧ್ಯವೇ ಇಲ್ಲ. ಏಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ಗ್ರಹಣವು ಕೇವಲ ಒಂದು ಖಗೋಳ ಘಟನೆ ಮಾತ್ರವಲ್ಲ, ಒಂದು ಆಧ್ಯಾತ್ಮಿಕ ಸಂಕೇತವೂ ಆಗಿದೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ. ನಾವು ಈಗ ಹೇಳಲಿರುವ ಕಥೆಗಳು ಪುರಾಣ ಮತ್ತು ಇತಿಹಾಸದಲ್ಲಿ ಬರುವ ಧಾರ್ಮಿಕ ಕಥೆಗಳು. ಇವುಗಳನ್ನು ವೈಜ್ಞಾನಿಕ ವಿವರಣೆಯಾಗಿ ಅಲ್ಲ, ಧಾರ್ಮಿಕ ಸಂಪ್ರದಾಯದ ಭಾಗವಾಗಿ ಅರ್ಥಮಾಡಿಕೊಳ್ಳಬೇಕು. ರಾಹು ಮತ್ತು ಕೇತು ಅಮೃತದ ಕಥೆ. ಸಮುದ್ರ ಮಂಥನದ ಸಮಯದಲ್ಲಿ ದೇವರು ಮತ್ತು ಅಸುರರು ಅಮೃತವನ್ನು ಪಡೆದರು. ವಿಷ್ಣು ಮೋಹಿನಿ ರೂಪದಲ್ಲಿ ದೇವತೆಗಳಿಗೆ ಅಮೃತ ಹಂಚುತ್ತಿದ್ದರು. ಆ ಸಮಯದಲ್ಲಿ ಸ್ವರ್ಭಾನು ಎಂಬ ಅಸುರ ದೇವರ ವೇಷದಲ್ಲಿ ಅಮೃತ ಕುಡಿಯಲು ಕುಳಿತನು. ಸೂರ್ಯ ಮತ್ತು ಚಂದ್ರ ಇದನ್ನು ಗಮನಿಸಿ ವಿಷ್ಣುವಿಗೆ ತಿಳಿಸಿದರು. ವಿಷ್ಣು ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದರು. ಆದರೆ ಅಮೃತ ಸೇವಿಸಿದ್ದರಿಂದ ಅವನು ಸಾಯಲಿಲ್ಲ. ತಲೆ ರಾಹು, ದೇಹ ಕೇತು ಆಯಿತು. ಅಂದಿನಿಂದ ರಾಹು ಮತ್ತು ಕೇತು ಸೂರ್ಯ ಹಾಗೂ ಚಂದ್ರರನ್ನು ಗ್ರಸಿಸಲು ಪ್ರಯತ್ನಿಸುತ್ತಾರೆ ಎಂಬ ನಂಬಿಕೆ ಹುಟ್ಟಿತು. ಇದೇ ಕಥೆ ಗ್ರಹಣದ ಪುರಾಣಿಕ ಮೂಲವೆಂದು ಹೇಳಲಾಗುತ್ತದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ತಂತ್ರ. ಮಹಾಭಾರತ ಯುದ್ಧದಲ್ಲಿ ಜಯದ್ರಥನನ್ನು ಆ ದಿನವೇ ಸಂಹರಿಸದಿದ್ದರೆ ಅರ್ಜುನನು ತನ್ನ ಪ್ರಾಣ ತ್ಯಜಿಸುವನೆಂದು ಪ್ರತಿಜ್ಞೆ ಮಾಡಿದ್ದ. ಕೌರವರು ಜಯದ್ರಥನನ್ನು ಬಲವಾದ ರಕ್ಷಣೆಯಲ್ಲಿ ಅಡಗಿಸಿದರು. ಸಂಜೆ ಸಮೀಪಿಸುತ್ತಿದ್ದಂತೆ ಅರ್ಜುನನಿಗೆ ಸಮಯ ಮುಗಿಯುತ್ತಿರುವಂತೆ ಕಂಡಿತು. ಅದೇ ಸಮಯದಲ್ಲಿ ಶ್ರೀಕೃಷ್ಣನು ತನ್ನ ಯೋಗಮಾಯೆಯಿಂದ ಸೂರ್ಯ ಅಸ್ತವಾದಂತೆ ಭಾಸವಾಗುವ ಪರಿಸ್ಥಿತಿಯನ್ನು ನಿರ್ಮಿಸಿದನೆಂದು ಮಹಾಭಾರತದಲ್ಲಿ ವರ್ಣಿಸಲಾಗಿದೆ. ಕೌರವರು ಯುದ್ಧ ಮುಗಿದಿದೆ ಎಂದು ಭಾವಿಸಿ ಜಯದ್ರಥನನ್ನು ಹೊರಗೆ ಕರೆತಂದರು. ಆ ಕ್ಷಣದಲ್ಲೇ ಅರ್ಜುನನು ಬಾಣ ಹಾರಿಸಿ ಜಯದ್ರಥನನ್ನು ಸಂಹರಿಸಿದ. ನಂತರ ಬೆಳಕು ಮತ್ತೆ ಕಾಣಿಸಿಕೊಂಡಿತು. ಕೆಲವರು ಇದನ್ನು ಗ್ರಹಣದಂಥ ಘಟನೆ ಎಂದು ವಿವರಿಸುತ್ತಾರೆ. ಆದರೆ ಇದನ್ನು ಐತಿಹಾಸಿಕ ಸೂರ್ಯಗ್ರಹಣ ಎಂದು ದೃಢಪಡಿಸುವ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ರಾಮಾಯಣದಲ್ಲಿ ಗ್ರಹಣದ ಉಲ್ಲೇಖ. ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಕಡೆ ಗ್ರಹಗಳು ಮತ್ತು ನಕ್ಷತ್ರಗಳ ಸ್ಥಿತಿಯನ್ನು ಉಲ್ಲೇಖಿಸಲಾಗಿದೆ. ಕೆಲವು ಸಂಶೋಧಕರು ಶ್ರೀರಾಮನ ಜೀವನದ ಘಟನೆಗಳನ್ನು ಖಗೋಳಶಾಸ್ತ್ರೀಯ ಮಾಹಿತಿಯೊಂದಿಗೆ ಹೋಲಿಸಲು ಪ್ರಯತ್ನಿಸಿದ್ದಾರೆ.
ಆದರೆ ಈ ವಿಚಾರದಲ್ಲಿ ಎಲ್ಲ ಸಂಶೋಧಕರು ಒಂದೇ ಅಭಿಪ್ರಾಯ ಹೊಂದಿಲ್ಲ. ಹೀಗಾಗಿ ಇದನ್ನು ಸಂಶೋಧನೆಯ ವಿಷಯವಾಗಿಯೇ ನೋಡಬೇಕು. ಗ್ರಹಣದ ಸಮಯದಲ್ಲಿ ಜಪ ಏಕೆ? ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಮನಸ್ಸು ಏಕಾಗ್ರವಾಗಿರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ವಿಷ್ಣು ಸಹಸ್ರನಾಮ ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡುವ ಸಂಪ್ರದಾಯವಿದೆ. ಇದು ಭಕ್ತಿ ಮತ್ತು ಧ್ಯಾನದ ಆಚರಣೆ. ದಾನ ಮಾಡುವ ಸಂಪ್ರದಾಯ. ಗ್ರಹಣ ಮುಗಿದ ನಂತರ ಬಡವರಿಗೆ ಅನ್ನ, ಬಟ್ಟೆ ಅಥವಾ ಹಣ ದಾನ ಮಾಡುವುದು ಅನೇಕ ಕಡೆಗಳಲ್ಲಿ ಕಂಡುಬರುವ ಸಂಪ್ರದಾಯ. ಇದರ ಉದ್ದೇಶ ದಯೆ, ಕರುಣೆ ಮತ್ತು ಸಮಾಜ ಸೇವೆಯನ್ನು ಉತ್ತೇಜಿಸುವುದು. ದಾನವು ಗ್ರಹಣದಿಂದ ಅದೃಷ್ಟ ಬದಲಾಗುತ್ತದೆ ಎಂಬ ಕಾರಣಕ್ಕಿಂತ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಒಂದು ಮಾರ್ಗವಾಗಿದೆ. ಆಧ್ಯಾತ್ಮಿಕ ಸಂದೇಶ. ಪುರಾಣಗಳು ನಮಗೆ ಒಂದು ಸಂದೇಶ ನೀಡುತ್ತವೆ. ಜೀವನದಲ್ಲಿ ಬೆಳಕು ಮತ್ತು ಕತ್ತಲೆ ಎರಡೂ ಬರುತ್ತವೆ. ಸೂರ್ಯನನ್ನು ಕೆಲವು ಕ್ಷಣ ಮಾತ್ರ ನೆರಳು ಮುಚ್ಚಿದರೂ ಮತ್ತೆ ಬೆಳಕು ಹರಡುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕಷ್ಟಗಳು ಶಾಶ್ವತವಲ್ಲ. ತಾಳ್ಮೆ, ನಂಬಿಕೆ ಮತ್ತು ಪರಿಶ್ರಮದಿಂದ ಮತ್ತೆ ಯಶಸ್ಸು ಸಾಧ್ಯ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಸೂರ್ಯಗ್ರಹಣದ ವೈಜ್ಞಾನಿಕ ಸತ್ಯ, ಪುರಾಣಗಳಲ್ಲಿ ಅದರ ಉಲ್ಲೇಖ ಮತ್ತು ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಜ್ಯೋತಿಷ್ಯದ ದೃಷ್ಟಿಯಿಂದ ಸೂರ್ಯ, ಚಂದ್ರ, ರಾಹು ಮತ್ತು ಕೇತುಗಳಿಗೆ ಏಕೆ ಇಷ್ಟು ಮಹತ್ವ ನೀಡಲಾಗಿದೆ ಎಂಬುದನ್ನು ನೋಡೋಣ. ಮೊದಲೇ ಒಂದು ಮುಖ್ಯ ವಿಷಯ. ಜ್ಯೋತಿಷ್ಯವು ಒಂದು ಸಾಂಪ್ರದಾಯಿಕ ನಂಬಿಕೆ ವ್ಯವಸ್ಥೆ. ಇದರ ವ್ಯಾಖ್ಯಾನಗಳು ವಿವಿಧ ಪಂಥಗಳು ಮತ್ತು ಜ್ಯೋತಿಷಿಗಳಲ್ಲಿ ಬದಲಾಗಬಹುದು. ಆದ್ದರಿಂದ ಇದನ್ನು ವೈಯಕ್ತಿಕ ಭವಿಷ್ಯವಾಣಿಯಾಗಿ ಅಲ್ಲ, ಸಾಮಾನ್ಯ ಜ್ಯೋತಿಷ್ಯ ದೃಷ್ಟಿಕೋನವಾಗಿ ಅರ್ಥಮಾಡಿಕೊಳ್ಳಿ. ಸೂರ್ಯ ಆತ್ಮವಿಶ್ವಾಸದ ಸಂಕೇತ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ. ಸೂರ್ಯನು ಬೆಳಕು, ನಾಯಕತ್ವ, ಆತ್ಮವಿಶ್ವಾಸ, ಗೌರವ ಮತ್ತು ಅಧಿಕಾರವನ್ನು ಪ್ರತಿನಿಧಿಸುತ್ತಾನೆ ಎಂದು ನಂಬಲಾಗಿದೆ. ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಸೂರ್ಯ ಬಲವಾಗಿದ್ದರೆ ನಾಯಕತ್ವದ ಗುಣ, ಆತ್ಮಸ್ಥೈರ್ಯ ಮತ್ತು ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಅವಕಾಶಗಳು ಹೆಚ್ಚಾಗುತ್ತವೆ ಎಂದು ಕೆಲ ಜ್ಯೋತಿಷಿಗಳು ಹೇಳುತ್ತಾರೆ. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುವುದಿಲ್ಲ. ಚಂದ್ರ ಮನಸ್ಸಿನ ಪ್ರತಿಬಿಂಬ. ಚಂದ್ರನು ಮನಸ್ಸು, ಭಾವನೆ, ನೆನಪು ಮತ್ತು ಕಲ್ಪನಾಶಕ್ತಿಯನ್ನು ಸೂಚಿಸುತ್ತಾನೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಮನಸ್ಸು ಶಾಂತವಾಗಿದ್ದರೆ ನಿರ್ಧಾರಗಳು ಉತ್ತಮವಾಗುತ್ತವೆ. ಆದ್ದರಿಂದ ಅನೇಕ ಧ್ಯಾನ ಮತ್ತು ಜಪ ಸಂಪ್ರದಾಯಗಳಲ್ಲಿ ಚಂದ್ರನನ್ನು ಮನಸ್ಸಿನ ಸಂಕೇತವಾಗಿ ವಿವರಿಸಲಾಗಿದೆ. ರಾಹು ಆಸೆ ಮತ್ತು ಹೊಸ ದಾರಿಗಳು. ರಾಹುವನ್ನು ಭೌತಿಕ ಆಸೆ, ಹೊಸ ತಂತ್ರಜ್ಞಾನ, ವಿದೇಶ, ಅಸಾಮಾನ್ಯ ಅವಕಾಶಗಳು ಮತ್ತು ಅನಿರೀಕ್ಷಿತ ಬದಲಾವಣೆಗಳೊಂದಿಗೆ ಸಂಬಂಧಿಸಿ ಕೆಲ ಜ್ಯೋತಿಷಿಗಳು ವಿವರಿಸುತ್ತಾರೆ. ರಾಹುವಿನ ಪ್ರಭಾವ ಹೆಚ್ಚಿದೆ ಎಂದು ನಂಬಿದಾಗ ವ್ಯಕ್ತಿಯ ಜೀವನದಲ್ಲಿ ಹೊಸ ಅವಕಾಶಗಳು ಅಥವಾ ಗೊಂದಲಗಳೆರಡೂ ಬರಬಹುದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯ. ಕೇತು ವೈರಾಗ್ಯ ಮತ್ತು ಆತ್ಮಚಿಂತನೆ. ಕೇತುವನ್ನು ಆಧ್ಯಾತ್ಮಿಕತೆ, ಒಳನೋಟ ಮತ್ತು ವೈರಾಗ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಕೆಲವರು ಜೀವನದಲ್ಲಿ ಒಂದು ಹಂತದಲ್ಲಿ ಭೌತಿಕ ಯಶಸ್ಸಿಗಿಂತ ಮನಸ್ಸಿನ ಶಾಂತಿ ಮುಖ್ಯವೆಂದು ಅರಿಯುತ್ತಾರೆ. ಜ್ಯೋತಿಷ್ಯದಲ್ಲಿ ಈ ರೀತಿಯ ಬದಲಾವಣೆಗಳನ್ನು ಕೇತುವಿನ ಪ್ರಭಾವದೊಂದಿಗೆ ಸಂಬಂಧಿಸಲಾಗುತ್ತದೆ. ಸೂರ್ಯಗ್ರಹಣದ ಸಮಯದಲ್ಲಿ ಜ್ಯೋತಿಷ್ಯ ದೃಷ್ಟಿ. ಗ್ರಹಣದ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ ಕಾಣಿಸುವುದರಿಂದ ಜ್ಯೋತಿಷ್ಯದಲ್ಲಿ ಇದನ್ನು ಹೊಸ ಆರಂಭ, ಹಳೆಯ ವಿಷಯಗಳ ಮುಕ್ತಾಯ ಅಥವಾ ಆತ್ಮಪರಿಶೀಲನೆಯ ಸಮಯ ಎಂದು ಕೆಲವು ಸಂಪ್ರದಾಯಗಳು ನೋಡುತ್ತವೆ. ಆದರೆ ಇದು ಖಚಿತವಾಗಿ ಎಲ್ಲರ ಜೀವನದಲ್ಲೂ ದೊಡ್ಡ ಬದಲಾವಣೆ ತರುತ್ತದೆ ಎಂಬುದಕ್ಕೆ ಯಾವುದೇ ವೈಜ್ಞಾನಿಕ ಧೃವೀಕರಣ ಇಲ್ಲ. ನಿಜವಾದ ಬದಲಾವಣೆ ಹೇಗೆ ಬರುತ್ತದೆ? ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಾವು ಪ್ರತಿದಿನ ಮಾಡುವ ನಿರ್ಧಾರಗಳು ನಮ್ಮ ಜೀವನವನ್ನು ಬದಲಾಯಿಸುತ್ತದೆಯೇ? ಅಥವಾ ಕೇವಲ ಒಂದು ಖಗೋಳ ಘಟನೆ ಮಾತ್ರ ಜೀವನವನ್ನು ಬದಲಾಯಿಸುತ್ತದೆಯೇ? ನಿಜವಾದ ಉತ್ತರ ಬಹಳ ಸರಳ. ಗ್ರಹಣವು ಆಕಾಶದಲ್ಲಿ ನಡೆಯುವ ಒಂದು ಘಟನೆ. ಆದರೆ ನಮ್ಮ ಯಶಸ್ಸು ನಮ್ಮ ಆಲೋಚನೆ, ಶಿಸ್ತು, ಪರಿಶ್ರಮ, ಸಮಯದ ಮೌಲ್ಯ ಮತ್ತು ನಿರಂತರ ಪ್ರಯತ್ನದ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುತ್ತದೆ. ಜ್ಯೋತಿಷ್ಯದಲ್ಲಿ ನಂಬಿಕೆ ಇದ್ದರೂ ಸಹ ಪ್ರಯತ್ನವನ್ನು ಬಿಡಬಾರದು. ಜೀವನಕ್ಕೆ ಒಂದು ಪಾಠ. ಸೂರ್ಯನನ್ನು ಕೆಲವೇ ನಿಮಿಷಗಳ ಕಾಲ ನೆರಳು ಮುಚ್ಚಬಹುದು. ಆದರೆ ಸೂರ್ಯ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಕಾಶಮಾನನಾಗುತ್ತಾನೆ. ಅದೇ ರೀತಿ ಜೀವನದಲ್ಲಿಯೂ ಸಮಸ್ಯೆಗಳು ಶಾಶ್ವತವಲ್ಲ. ಕಷ್ಟದ ಸಮಯ ಬಂದರೆ ಅದು ನಿಮ್ಮ ಅಂತ್ಯವಲ್ಲ. ಅದು ಒಂದು ತಾತ್ಕಾಲಿಕ ನೆರಳು ಮಾತ್ರ. ತಾಳ್ಮೆ, ಜ್ಞಾನ ಮತ್ತು ಪರಿಶ್ರಮ ಇದ್ದರೆ ಮತ್ತೆ ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತದೆ. ಸ್ನೇಹಿತರೆ, ಈ ಭಾಗದಲ್ಲಿ ನಾವು 12 ರಾಶಿಗಳ ಬಗ್ಗೆ ಸಾಮಾನ್ಯ ಜ್ಯೋತಿಷ್ಯ ದೃಷ್ಟಿಕೋನವನ್ನು ನೋಡೋಣ. ಒಂದು ಮುಖ್ಯ ಸೂಚನೆ. ಇದು ವೈಯಕ್ತಿಕ ಭವಿಷ್ಯವಾಣಿಯಲ್ಲ. ಜನ್ಮಕುಂಡಲಿ, ದಶೆ, ಅಂತರ್ದಶೆ, ಗ್ರಹಸ್ಥಿತಿ ಇತ್ಯಾದಿಗಳ ಆಧಾರದ ಮೇಲೆ ಪ್ರತಿಯೊಬ್ಬರ ಅನುಭವ ವಿಭಿನ್ನವಾಗಿರಬಹುದು. ಈಗ ಒಂದೊಂದೇ ರಾಶಿಯನ್ನು ನೋಡೋಣ. 1. ಮೇಷರಾಶಿ. ಮೇಷರಾಶಿಯವರು ಧೈರ್ಯಶಾಲಿಗಳು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ.
ಈ ಸಮಯದಲ್ಲಿ ಹೊಸ ಕೆಲಸ ಆರಂಭಿಸುವ ಉತ್ಸಾಹ ಹೆಚ್ಚಾಗಬಹುದು. ಆದರೆ ತುರ್ತು ನಿರ್ಧಾರಗಳಿಗಿಂತ ಯೋಜನೆಯೊಂದಿಗೆ ಮುಂದುವರಿದರೆ ಉತ್ತಮ. ಕೋಪವನ್ನು ನಿಯಂತ್ರಿಸುವುದು ಯಶಸ್ಸಿಗೆ ಸಹಾಯಕವಾಗಬಹುದು. 2. ವೃಷಭ ರಾಶಿ. ವೃಷಭ ರಾಶಿಯವರು ತಾಳ್ಮೆ ಮತ್ತು ಸ್ಥಿರತೆಯನ್ನು ಇಷ್ಟಪಡುವವರು ಎಂದು ಹೇಳಲಾಗುತ್ತದೆ. ಹಣಕಾಸಿನ ಯೋಜನೆಗಳನ್ನು ಸರಿಯಾಗಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಲಾಭವಾಗಬಹುದು. ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಒಳ್ಳೆಯ ಅಭ್ಯಾಸ. 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಂವಹನ ಕೌಶಲ್ಯ ಉತ್ತಮ ಎಂದು ಹೇಳಲಾಗುತ್ತದೆ. ಹೊಸ ಜನರೊಂದಿಗೆ ಪರಿಚಯ
ಕರೋನಾ ಕೆಲವು ನಿಮಿಷಗಳ ಕಾಲ ಸ್ಪಷ್ಟವಾಗಿ ಕಾಣುತ್ತದೆ. ಅದಕ್ಕಾಗಿಯೇ ವಿಜ್ಞಾನಿಗಳು ಈ ಸಮಯವನ್ನು ಬಹಳ ಅಮೂಲ್ಯವೆಂದು ಪರಿಗಣಿಸುತ್ತಾರೆ. ಕರೋನಾ ಏಕೆ ಮುಖ್ಯ? ಸೂರ್ಯನ ಮೇಲ್ಮೈಯ ಉಷ್ಣಾಂಶ ಸುಮಾರು 5500 ಡಿಗ್ರಿ ಸೆಲ್ಸಿಯಸ್. ಆದರೆ ಆಶ್ಚರ್ಯವೆಂದರೆ ಕರೋನಾದ ಉಷ್ಣಾಂಶ ಸುಮಾರು 10 ಲಕ್ಷದಿಂದ 20 ಲಕ್ಷ ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರಬಹುದು. ಹೊರಭಾಗ ಒಳಭಾಗಕ್ಕಿಂತ ಏಕೆ ಹೆಚ್ಚು ಬಿಸಿಯಾಗಿದೆ? ಈ ಪ್ರಶ್ನೆಗೆ ವಿಜ್ಞಾನಿಗಳು ಇನ್ನೂ ಸಂಪೂರ್ಣ ಉತ್ತರ ಕಂಡುಹಿಡಿದಿಲ್ಲ. ಅದಕ್ಕಾಗಿ ಗ್ರಹಣದ ಸಮಯದಲ್ಲಿ ವಿಶೇಷ ಅಧ್ಯಯನ ನಡೆಯುತ್ತದೆ. 1919ರ ಐತಿಹಾಸಿಕ ಪ್ರಯೋಗ. ವಿಜ್ಞಾನ ಇತಿಹಾಸದಲ್ಲಿ ಒಂದು ಪ್ರಸಿದ್ಧ ಘಟನೆ ನಡೆದಿದೆ. 1919ರ ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ವಿಜ್ಞಾನಿ ಸರ್ ಆರ್ಥರ್ ಎಡಿಂಗ್ಟನ್ ಅವರು ನಕ್ಷತ್ರಗಳ ಬೆಳಕನ್ನು ಅಧ್ಯಯನ ಮಾಡಿದರು. ಅದರ ಮೂಲಕ ಆಲ್ಬರ್ಟ್ ಐನ್ಸ್ಟೈನ್ ಅವರ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತಕ್ಕೆ ಮಹತ್ವದ ಬೆಂಬಲ ದೊರೆಯಿತು. ಇದು ವಿಜ್ಞಾನ ಇತಿಹಾಸದ ಅತ್ಯಂತ ಪ್ರಸಿದ್ಧ ಗ್ರಹಣ ಅಧ್ಯಯನಗಳಲ್ಲಿ ಒಂದಾಗಿದೆ. ಉಪಗ್ರಹಗಳಿದ್ದರೂ ಗ್ರಹಣದ ಅಧ್ಯಯನ ಏಕೆ? ಇಂದು ಅಂತರಿಕ್ಷದಲ್ಲಿ ಅನೇಕ ಸೌರ ವೀಕ್ಷಣಾ ಉಪಗ್ರಹಗಳಿವೆ. ಆದರೂ ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಭೂಮಿಯಿಂದ ಮಾಡುವ ವೀಕ್ಷಣೆಗಳು ಕೆಲವು ವಿಶಿಷ್ಟ ಮಾಹಿತಿಯನ್ನು ನೀಡುತ್ತವೆ. ಅದಕ್ಕಾಗಿಯೇ ವಿಶ್ವದ ವಿವಿಧ ದೇಶಗಳ ವಿಜ್ಞಾನಿಗಳು ಗ್ರಹಣದ ಮಾರ್ಗದಲ್ಲಿ ಸಂಶೋಧನಾ ತಂಡಗಳನ್ನು ಕಳುಹಿಸುತ್ತಾರೆ. ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸುತ್ತವೆಯೇ? ಕೆಲವು ಅಧ್ಯಯನಗಳಲ್ಲಿ ಪಕ್ಷಿಗಳು ಗೂಡಿಗೆ ಹಿಂತಿರುಗುವುದು, ಕೆಲವು ಪ್ರಾಣಿಗಳು ರಾತ್ರಿ ಬಂದಂತೆ ವರ್ತಿಸುವುದು ಕಂಡುಬಂದಿದೆ. ಇದು ಅಲೌಕಿಕ ಕಾರಣದಿಂದಲ್ಲ. ಹಠಾತ್ ಬೆಳಕು ಕಡಿಮೆಯಾಗುವುದರಿಂದ ಅವುಗಳ ನೈಸರ್ಗಿಕ ವರ್ತನೆಯಲ್ಲಿ ತಾತ್ಕಾಲಿಕ ಬದಲಾವಣೆ ಉಂಟಾಗಬಹುದು. ಗ್ರಹಣವನ್ನು ಸುರಕ್ಷಿತವಾಗಿ ನೋಡುವುದು ಹೇಗೆ? ಸ್ನೇಹಿತರೆ, ಇದು ಬಹಳ ಮುಖ್ಯ. ಬರಿಗಣ್ಣಿನಿಂದ ನೇರವಾಗಿ ಸೂರ್ಯನನ್ನು ನೋಡಬೇಡಿ. ಸಾಮಾನ್ಯ ಸನ್ಗ್ಲಾಸ್ ಬಳಸಬೇಡಿ. ಎಕ್ಸ್-ರೇ ಫಿಲ್ಮ್, ಕಪ್ಪು ಗಾಜು ಅಥವಾ ನೀರಿನಲ್ಲಿ ಪ್ರತಿಬಿಂಬ ನೋಡಿ ವೀಕ್ಷಿಸುವುದು ಸುರಕ್ಷಿತವಲ್ಲ. ಪ್ರಮಾಣಿತ ಸೌರ ವೀಕ್ಷಣಾ ಕನ್ನಡಕಗಳನ್ನು ಮಾತ್ರ ಬಳಸಿ. ಕಣ್ಣಿನ ಸುರಕ್ಷತೆ ಯಾವಾಗಲೂ ಮೊದಲ ಆದ್ಯತೆ. ವಿಜ್ಞಾನ ಮತ್ತು ಕುತೂಹಲ. ಸೂರ್ಯಗ್ರಹಣ ನಮಗೆ ಒಂದು ಪಾಠ ಹೇಳುತ್ತದೆ. ಪ್ರಕೃತಿಯ ಬಗ್ಗೆ ಭಯಪಡಬೇಡಿ. ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆಗಳು ಹೊಸ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತವೆ. ಅದೇ ವಿಜ್ಞಾನದ ನಿಜವಾದ ಆತ್ಮ. ಸ್ನೇಹಿತರೆ, ಈ ಸಂಪೂರ್ಣ ವಿಡಿಯೋದಲ್ಲಿ ನಾವು ಸೂರ್ಯಗ್ರಹಣದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಂಡೆವು. ಸೂರ್ಯಗ್ರಹಣ ಎಂದರೇನು? 2026ರ ಆಗಸ್ಟ್ 12ರ ಗ್ರಹಣದ ವಿಶೇಷತೆ ಏನು? ಪುರಾಣಗಳಲ್ಲಿ ಇದರ ಉಲ್ಲೇಖ ಹೇಗಿದೆ? ವಿಜ್ಞಾನ ಏನು ಹೇಳುತ್ತದೆ? ಜ್ಯೋತಿಷ್ಯದಲ್ಲಿ ಇದನ್ನು ಹೇಗೆ ನೋಡಲಾಗುತ್ತದೆ? ಜನರಲ್ಲಿ ಇರುವ ತಪ್ಪು ನಂಬಿಕೆಗಳು ಯಾವುವು? ವಿಜ್ಞಾನಿಗಳು ಇದನ್ನು ಹೇಗೆ ಅಧ್ಯಯನ ಮಾಡುತ್ತಾರೆ? ಈಗ ಈ ಸಂಪೂರ್ಣ ವಿಡಿಯೋವನ್ನು ಒಂದು ಸುಂದರ ಜೀವನ ಸಂದೇಶದೊಂದಿಗೆ ಮುಗಿಸೋಣ. ಪಾಠ 1. ಕತ್ತಲೆ ಶಾಶ್ವತವಲ್ಲ. ಸೂರ್ಯಗ್ರಹಣದಲ್ಲಿ ಸೂರ್ಯ ಕೆಲವೇ ನಿಮಿಷಗಳ ಕಾಲ ಮರೆಯಾಗುತ್ತಾನೆ. ಆದರೆ ಅವನು ತನ್ನ ಬೆಳಕನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಕಾಶಮಾನನಾಗುತ್ತಾನೆ. ನಮ್ಮ ಜೀವನದಲ್ಲೂ ಕಷ್ಟಗಳು ಶಾಶ್ವತವಲ್ಲ. ಇಂದು ಇರುವ ಸಮಸ್ಯೆ ನಾಳೆ ಕಡಿಮೆಯಾಗಬಹುದು. ಆದ್ದರಿಂದ ನಿರಾಶರಾಗಬೇಡಿ. ಪಾಠ 2. ಸತ್ಯವನ್ನು ಹುಡುಕಿ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಸುದ್ದಿಗಳು ಬರುತ್ತವೆ. ಎಲ್ಲವೂ ಸತ್ಯವಾಗಿರುವುದಿಲ್ಲ. ಯಾವುದೇ ವಿಷಯವನ್ನು ನಂಬುವ ಮೊದಲು ಪರಿಶೀಲಿಸಿ. ಜ್ಞಾನವು ಭಯವನ್ನು ದೂರ ಮಾಡುತ್ತದೆ. ಪಾಠ 3. ನಂಬಿಕೆ ಮತ್ತು ವಿಜ್ಞಾನ ಎರಡನ್ನೂ ಗೌರವಿಸಿ. ನಿಮಗೆ ಧಾರ್ಮಿಕ ನಂಬಿಕೆ ಇದ್ದರೆ ಅದನ್ನು ಗೌರವಿಸಿ. ಆದರೆ ವೈಜ್ಞಾನಿಕ ಸತ್ಯವನ್ನು ತಿಳಿದುಕೊಳ್ಳಿ. ಈ ಎರಡರ ನಡುವೆ ಸಮತೋಲನ ಇದ್ದರೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಪಾಠ 4. ಪರಿಶ್ರಮವೇ ನಿಜವಾದ ರಾಜಯೋಗ. ಬಹಳ ಜನ ಕೇಳುತ್ತಾರೆ, ಯಾವ ಗ್ರಹ ನನ್ನ ಜೀವನ ಬದಲಾಯಿಸುತ್ತದೆ? ಆದರೆ ಜೀವನವನ್ನು ಬದಲಾಯಿಸುವ ದೊಡ್ಡ ಶಕ್ತಿ ನಮ್ಮ ಅಭ್ಯಾಸಗಳು. ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದೇ ನಿಜವಾದ ರಾಜಯೋಗ. ಪಾಠ 5. ಸಮಯದ ಮೌಲ್ಯ. ಗ್ರಹಣ ಕೆಲವೇ ನಿಮಿಷಗಳು ಮಾತ್ರ. ಅದು ಹಾದುಹೋದ ನಂತರ ಮತ್ತೆ ಬರುವುದಕ್ಕೆ ವರ್ಷಗಳು ಬೇಕಾಗಬಹುದು. ಹಾಗೆಯೇ ಜೀವನದಲ್ಲಿಯೂ ಕೆಲವು ಅವಕಾಶಗಳು ಮತ್ತೆ ಸುಲಭವಾಗಿ ಸಿಗುವುದಿಲ್ಲ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಪಾಠ 6. ಜ್ಞಾನಕ್ಕೆ ಅಂತ್ಯವಿಲ್ಲ. ಪ್ರತಿ ಗ್ರಹಣವು ವಿಜ್ಞಾನಿಗಳಿಗೆ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಅದೇ ರೀತಿ ನಾವು ಕೂಡ ಪ್ರತಿದಿನ ಹೊಸದನ್ನು ಕಲಿಯಬೇಕು. ಕಲಿಕೆ ನಿಂತರೆ ಬೆಳವಣಿಗೆ ನಿಲ್ಲುತ್ತದೆ. ಪಾಠ 7. ಪ್ರಕೃತಿಯನ್ನು ಗೌರವಿಸಿ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ನಡೆಯುವ ಈ ಅದ್ಭುತ ಘಟನೆ ಬ್ರಹ್ಮಾಂಡದ ನಿಯಮ ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಪ್ರಕೃತಿಯನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ರಕ್ಷಿಸುವುದು ನಮ್ಮ ಕರ್ತವ್ಯ. ಪಾಠ 8. ಭಯವಲ್ಲ, ವಿವೇಕ. ಭಯಪಟ್ಟು ಬದುಕುವುದಕ್ಕಿಂತ ವಿವೇಕದಿಂದ ಬದುಕುವುದು ಉತ್ತಮ. ಅಪಪ್ರಚಾರಗಳನ್ನು ನಂಬಬೇಡಿ. ನಿಜವಾದ ಮಾಹಿತಿಯನ್ನು ಹುಡುಕಿ. ಪಾಠ 9. ಒಳ್ಳೆಯತನವನ್ನು ಹಂಚಿಕೊಳ್ಳಿ. ಯಾವುದೇ ವಿಶೇಷ ದಿನದಲ್ಲಿ ನೀವು ಮಾಡಬಹುದಾದ ದೊಡ್ಡ ಕೆಲಸ ಎಂದರೆ ಒಬ್ಬ ಹಸಿದವರಿಗೆ ಊಟ ನೀಡುವುದು, ಒಬ್ಬ ವಿದ್ಯಾರ್ಥಿಗೆ ಪುಸ್ತಕ ಕೊಡುವುದು, ಒಬ್ಬ ವೃದ್ಧರಿಗೆ ಸಹಾಯ ಮಾಡುವುದು. ಇದೇ ನಿಜವಾದ ಪುಣ್ಯ. ಪಾಠ 10. ಬೆಳಕಾಗಿರಿ.
ಸೂರ್ಯನ ಕೆಲಸ ಜಗತ್ತಿಗೆ ಬೆಳಕು ನೀಡುವುದು. ನಮ್ಮ ಕೆಲಸವೂ ಅದೇ. ನಮ್ಮ ಮಾತುಗಳಿಂದ, ನಮ್ಮ ಕೆಲಸಗಳಿಂದ, ನಮ್ಮ ಸಹಾಯದಿಂದ ಮತ್ತೊಬ್ಬರ ಜೀವನದಲ್ಲಿ ಬೆಳಕು ತರಲು ಪ್ರಯತ್ನಿಸೋಣ. ಅದೇ ಜೀವನದ ಅತ್ಯಂತ ದೊಡ್ಡ ಯಶಸ್ಸು. ಸ್ನೇಹಿತರೆ, 2026ರ ಆಗಸ್ಟ್ 12ರ ಸೂರ್ಯಗ್ರಹಣ ಒಂದು ಅದ್ಭುತ ಖಗೋಳ ಘಟನೆ. ಅದನ್ನು ಭಯದಿಂದ ನೋಡಬೇಡಿ, ಕುತೂಹಲದಿಂದ ನೋಡಿ, ಜ್ಞಾನದಿಂದ ಅರ್ಥಮಾಡಿಕೊಳ್ಳಿ. ನಂಬಿಕೆ ಇದ್ದರೆ ನಿಮ್ಮ ಸಂಪ್ರದಾಯಗಳನ್ನು ಗೌರವಿಸಿ. ಆದರೆ ಯಾವುದೇ ವದಂತಿಯನ್ನು ಪರಿಶೀಲಿಸದೆ ನಂಬಬೇಡಿ. ಜೀವನವನ್ನು ಬದಲಾಯಿಸುವುದು ಕೇವಲ ಒಂದು ಗ್ರಹಣವಲ್ಲ, ನಿಮ್ಮ ಚಿಂತನೆ, ನಿಮ್ಮ ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ನಿರಂತರ ಪ್ರಯತ್ನವೇ ನಿಮ್ಮ ನಿಜವಾದ ರಾಜಯೋಗ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ನೈಜ, ಪರಿಶೀಲಿತ ಮತ್ತು ಆಸಕ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.